ಕಂಗ್ರ್ಯಾಚುಲೇಷನ್ಸ್. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ನ್ಯೂ ಇಯರ್. ಫೇಲ್ ಆಗಿರೋ ಮಕ್ಕಳು ಸುಯ್ ಅಂತ ತೇಲ್ತಾ ಇದ್ದೀರಾ? ಯಾಕೆ ಎಕ್ಸಾಮ್ ಈಸಿ ಇರ್ಲಿಲ್ವನ್ರ? ಅಲ್ಲ, ನಿಮ್ಗೆ ಈಸಿ ಇತ್ತು ಅಂತ ಗೊತ್ತು. ಪಾಪ ವ್ಯಾಲ್ಯೂಯೇಷನ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಯ್ತೇನೋ ಅಲ್ಲ, ಅದಕ್ಕೆ ರಿಸಲ್ಟ್ ಬಡ್ಚ. ಸರ್ಟಿಫಿಕೇಟಲ್ಲಿ ಏನಿದೆ ಅಂತ ಯಾರಿಗೂ ಬೇಕಾಗಿಲ್ಲ, ಶರ್ಟ್ ಪ್ಯಾಕೆಟಲ್ಲಿ ಎಷ್ಟು ಇಟ್ಟಿದೆ ಅಂತಲೇ ಕೇಳೋದು. ಈ ಲೈಫಲ್ಲಿ ಜೀವನ ತುಂಬ ಕಷ್ಟ. ನಾವು ಅನ್ಕೊಂಡಿದ್ದು ಆಗಲ್ಲ, ಆಗದ್ನ ನಾವು ಅನ್ಕೊಳ್ಳೋದೇ ಇಲ್ಲ. ಲೈಫು ಅಂದರೆ ದುಡ್ಡಿದ್ರೆ ಫುಡ್ಡು ಬೆಡ್ಡು. ನಾನು ಸಖತ್ ಟ್ಯಾಲೆಂಟೆಡ್, ತುಂಬ ವಿಷಯ ತಿಳ್ಕೊಂಡಿದ್ದೀನಿ. ಫೇಲ್ ಆದ್ವಿ ಅಂತ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ನೋವು ನಾನು ಶೇರ್ ಮಾಡ್ತೀನಿ. ಈ ದುಡ್ಡು ಅನ್ನೋದೇ ಹಿಂಗೆ, ಹತ್ರ ಇರೋ ಸಂಬಂಧಗಳನ್ನ ದೂರ ಮಾಡುತ್ತೆ, ಸಂಬಂಧನ ಇಲ್ದಿರೋ ದೂರದವ್ರನ್ನ ಹತ್ರ ಮಾಡುತ್ತೆ. ಜಾಸ್ತಿ ಏನು ಅರ್ಥ ಮಾಡ್ಕೊಳಕ್ ಹೋಗ್ಬೇಡ. ಜೀವನಾನು ಹರಿದೋಗಿರೋ ಅರ್ಧ ನೋಟೆ. ದೇಶಕ್ಕೆ ಬೇಕಾಗಿರೋ ಯುವಶಕ್ತಿ ಕೆಲಸ ಕಾರ್ಯ ಇಲ್ಲದೆ ಅಲಿತಿದ್ದೀವಿ. ಏನು ಮಾಡೋದು? ನಮ್ಮ ವ್ಯವಸ್ಥೆ ಅವ್ಯವಸ್ಥೆಯಾಗಿ ಕೊಳತನ್ನು ನಾರ್ತಾ ಇದೆ. ಭ್ರಷ್ಟಾಧಿಕಾರಿಗಳು, ರಾಜಕಾರಣಿಗಳು, ಮಧ್ಯವರ್ತಿಗಳಿಂದ ಬಡವರ ಜೀವನ ಬೀದಿಗೆ ಬಿದ್ದಿದೆ. ನ್ಯಾಯ, ನೀತಿ, ಧರ್ಮ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಕಣ್ರಪ್ಪ. ಏನಿದ್ರು ದುಡ್ಡಿದ್ದವನು ತರಬಾರ್ದು. ಇದು ನಮ್ಮ ಸಮಾಜ, ಅದಕ್ಕೊಂದು ಕಾನೂನು. ಅಪ್ಪ ಇನ್ನು ದುಡ್ಡು ಕೊಡಲ್ವಂತೆ ಕಣ್ರ. ಯಾವುದಾದ್ರೂ ಕೆಲಸ ಹುಡ್ಕೊ ಅಂದ್ರು. ಏಯ್, ನೀನು ಅಪ್ಪಂಗೇನೋ ಹೇಳ್ಬಿಡ್ತಾನೆ. ತಾಕತ್ತಿದ್ರೆ ಹುಡ್ಕಲ್ಲ ನೀನು. ಲೇ, ಅದು ಹಂಗಲ್ಲ. ಎತ್ತಲೇ, ನಾವು ಓದ್ಕಿಸ್ತಿರೋದಕ್ಕೆ AC ಆಫೀಸಲ್ಲಿ ಯಾವನು ನಮ್ಗೆ ಕೆಲಸ ಕೊಡಲ್ಲ. ಹೋಗ್ಲಿ, ಕಷ್ಟಪಟ್ಟು ಬೆವರು ಸೂಸೋ ಕೆಲಸ ನಾವು ಮಾಡಲ್ಲ. ಯಾಕೆ ಹೇಳು? ಡಿಗ್ರಿ ಜೀವನ ನೋಡಿದ್ರೆ ನಯ ಪೈಸಕ್ಕೂ ಗತಿಲ್ದಿರೋ ನಾಯಿ ಪಾಡಕ್ಕೆ ಹೋಗಿದೆ. ಈ ಕಿತ್ತೋ ಸೊಸೈಟಿಲಿ ಮಾತ್ರ ಹೆಂಗ್ರೋ ಬದುಕೋದು? ಲೇ, ಹುಟ್ಟಿ ತಪ್ಪಿಗೆ ಸಾಯೋ ತನಕ ಬದುಕಲೇಬೇಕು, ಬೇರೆ ದಾರಿ ಇಲ್ಲ. ಜಗತ್ತಲ್ಲಿ 2 ಥರ ವ್ಯಕ್ತಿಗಳು, ಒಂದು ಕೆಟ್ಟವರು, ಇನ್ನೊಂದು ತುಂಬಾ ಕೆಟ್ಟವರು. 3ನೇ ವರ್ಗ ಒಂದಿದೆ, ಕರುಣಾಜನಕ ಕ್ರೂರಿಗಳು.